ಮಾಕ್ ಡ್ರಿಲ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿದೆ. ಕೇಂದ್ರ ಸಚಿವಾಲಯದ ಒಂದು ಆದೇಶದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ರಾಜ್ಯ ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರಾದಂತಹ PK ಠಾಕೂರ್ ಸರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಾಳೆ ಯಾವ ರೀತಿ ಅಂದರೆ ಮಾಕ್ ಡ್ರಿಲ್ಗೆ ಯಾವ ರೀತಿ ಸಿದ್ಧತೆ ನಡೆದಿದೆ, ಸಭೆಯಲ್ಲಿ ಯಾವೆಲ್ಲ ಸೂಚನೆ ನೀಡಿದ್ದಾರೆ ಅಂತ ಸರ್? ಇವತ್ತು ಭಾರತ ಸರ್ಕಾರದ ಗೃಹ ಮಂತ್ರಾಲಯ ಜೊತೆಗೆ ಈ ದೇಶದಲ್ಲಿ ಇರೋದು ಎಲ್ಲ ರಾಜ್ಯಗಳದ್ದು ಒಂದು ವಿಡಿಯೋ ಕಾನ್ಫರೆನ್ಸ್ ಆಯಿತು. ನಿನ್ನೆ ಸಾಯಂಕಾಲ ಮಿನಿಸ್ಟ್ರಿ ಆಫ್ ಹೋಮ್ ಗೃಹ ಮಂತ್ರಾಲಯದಿಂದ ಸುತ್ತೋಲೆ ಬಂದಿತ್ತು. 7ನೇ ತಾರೀಕು 4 ಗಂಟೆಯಿಂದ ಮಾಕ್ ಡ್ರಿಲ್ ಇಡೀ ದೇಶದಲ್ಲಿ ಶುರು ಮಾಡಬೇಕಂತ. ಅದು ಯಾವ ರೀತಿ ಮಾಡಬೇಕು ಅದು ನಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದು ಮಾಕ್ ಡ್ರಿಲ್ದು ಉದ್ದೇಶ ಏನಂದರೆ, ನಾವು ಡ್ರಿಲ್ದು ಉದ್ದೇಶ ಏನಂದರೆ, ನಮ್ಮಲ್ಲಿ ಡೆಫಿಷಿಯನ್ಸೀಸ್ ಏನೇನಿದ್ದಾವೆ, ಅದು ಪರ್ಸನಲ್ದು ಡೆಫಿಷಿಯನ್ಸಿ ಇರ್ಬೋದು, ರಿಸೋರ್ಸಸ್ದು ಡೆಫಿಷಿಯನ್ಸಿ, ಇಕ್ವಿಪ್ಮೆಂಟ್ ಡೆಫಿಷಿಯನ್ಸಿ ಇರ್ಬೋದು, ಮಾಹಿತಿದು ಡೆಫಿಷಿಯನ್ಸಿ ಇರ್ಬೋದು. ಯಾಕಂದರೆ ಸಿವಿಲ್ ಡಿಫೆನ್ಸ್ ಅವರು ಅಥವಾ ಪೊಲೀಸ್ ಅವರಿಗೆ ಕೂಡ ಒಂದೊಂದು ಸರಿ ಹೈಪರ್ ಸೆನ್ಸಿಟಿವ್ ಝೋನ್ ಬ್ಯಾಂಗ್ಳೂರು ಜಿಲ್ಲೆನಲ್ಲಿ ಎಲ್ಲಿದ್ದಾವೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮವರಿಗೆ ಸೆನ್ಸಿಟೈಸ್ ಮಾಡಬೇಕು ಮತ್ತು ನಮಗೆ ಸರ್ಕಾರದಿಂದ ಏನೇನು ಸಹಕಾರ ಆಗಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಮತ್ತು ಪಬ್ಲಿಕ್ ಅವರು ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಈ ಮಾಕ್ ಡ್ರಿಲ್ದು ಅದೇ ಉದ್ದೇಶ. ಸರ್, ಈಗ ಯಾವುದೆಲ್ಲ ಜಿಲ್ಲೆಯಲ್ಲಿ ನಡೆಯುತ್ತೆ ಮತ್ತು ಯಾವ ಸ್ಥಳದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು? ನಮ್ಮ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಮಾಡ್ತಾಯಿದ್ದೀವಿ. ಒಂದು ಬೆಂಗಳೂರು ನಗರ, ಇನ್ನೊಂದು ಕಾರವಾರ, ಯಾಕಂದರೆ ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು. 3ನೇಯಾಗಿ ರಾಯಚೂರು, ಅಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಯಾಕಂದರೆ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ, ಏರ್ ಸ್ಟ್ರೈಕ್ ಆಗಲಿ ಅಥವಾ ಬೇರೆ ಏನಾದರೂ ಎಮರ್ಜೆನ್ಸಿ ಆಗಲಿ, ಒಂದು ಡ್ಯಾಮೇಜ್ ಜಾಸ್ತಿ ಆಗುವ ಸ್ಥಿತಿ ಇದೆ. ಅದಕ್ಕೆ ಈ 3 ಜಿಲ್ಲೆಯಲ್ಲಿ ನಾವು ಕನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದರೆ ಈ 3 ಜಿಲ್ಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಸುತ್ತೋಲೆ 2005 ಇರ್ಬೋದು, ಅದ್ರ ಪ್ರಕಾರ ಇದು ಸೆನ್ಸಿಟಿವ್ 3 ಜಿಲ್ಲೆಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಕ್ ಡ್ರಿಲ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿದೆ. ಕೇಂದ್ರ ಸಚಿವಾಲಯದ ಒಂದು ಆದೇಶದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ರಾಜ್ಯ ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರಾದಂತಹ PK ಠಾಕೂರ್ ಸರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಾಳೆ ಯಾವ ರೀತಿ ಅಂದರೆ ಮಾಕ್ ಡ್ರಿಲ್ಗೆ ಯಾವ ರೀತಿ ಸಿದ್ಧತೆ ನಡೆದಿದೆ, ಸಭೆಯಲ್ಲಿ ಯಾವೆಲ್ಲ ಸೂಚನೆ ನೀಡಿದ್ದಾರೆ ಅಂತ ಸರ್? ಇವತ್ತು ಭಾರತ ಸರ್ಕಾರದ ಗೃಹ ಮಂತ್ರಾಲಯ ಜೊತೆಗೆ ಈ ದೇಶದಲ್ಲಿ ಇರೋದು ಎಲ್ಲ ರಾಜ್ಯಗಳದ್ದು ಒಂದು ವಿಡಿಯೋ ಕಾನ್ಫರೆನ್ಸ್ ಆಯಿತು. ನಿನ್ನೆ ಸಾಯಂಕಾಲ ಮಿನಿಸ್ಟ್ರಿ ಆಫ್ ಹೋಮ್ ಗೃಹ ಮಂತ್ರಾಲಯದಿಂದ ಸುತ್ತೋಲೆ ಬಂದಿತ್ತು. 7ನೇ ತಾರೀಕು 4 ಗಂಟೆಯಿಂದ ಮಾಕ್ ಡ್ರಿಲ್ ಇಡೀ ದೇಶದಲ್ಲಿ ಶುರು ಮಾಡಬೇಕಂತ. ಅದು ಯಾವ ರೀತಿ ಮಾಡಬೇಕು ಅದು ನಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದು ಮಾಕ್ ಡ್ರಿಲ್ದು ಉದ್ದೇಶ ಏನಂದರೆ, ನಾವು ಡ್ರಿಲ್ದು ಉದ್ದೇಶ ಏನಂದರೆ, ನಮ್ಮಲ್ಲಿ ಡೆಫಿಷಿಯನ್ಸೀಸ್ ಏನೇನಿದ್ದಾವೆ, ಅದು ಪರ್ಸನಲ್ದು ಡೆಫಿಷಿಯನ್ಸಿ ಇರ್ಬೋದು, ರಿಸೋರ್ಸಸ್ದು ಡೆಫಿಷಿಯನ್ಸಿ, ಇಕ್ವಿಪ್ಮೆಂಟ್ ಡೆಫಿಷಿಯನ್ಸಿ ಇರ್ಬೋದು, ಮಾಹಿತಿದು ಡೆಫಿಷಿಯನ್ಸಿ ಇರ್ಬೋದು. ಯಾಕಂದರೆ ಸಿವಿಲ್ ಡಿಫೆನ್ಸ್ ಅವರು ಅಥವಾ ಪೊಲೀಸ್ ಅವರಿಗೆ ಕೂಡ ಒಂದೊಂದು ಸರಿ ಹೈಪರ್ ಸೆನ್ಸಿಟಿವ್ ಝೋನ್ ಬ್ಯಾಂಗ್ಳೂರು ಜಿಲ್ಲೆನಲ್ಲಿ ಎಲ್ಲಿದ್ದಾವೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮವರಿಗೆ ಸೆನ್ಸಿಟೈಸ್ ಮಾಡಬೇಕು ಮತ್ತು ನಮಗೆ ಸರ್ಕಾರದಿಂದ ಏನೇನು ಸಹಕಾರ ಆಗಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಮತ್ತು ಪಬ್ಲಿಕ್ ಅವರು ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ
ಈ ಮಾಕ್ ಡ್ರಿಲ್ದು ಅದೇ ಉದ್ದೇಶ. ಸರ್, ಈಗ ಯಾವುದೆಲ್ಲ ಜಿಲ್ಲೆಯಲ್ಲಿ ನಡೆಯುತ್ತೆ ಮತ್ತು ಯಾವ ಸ್ಥಳದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ? ನಮ್ಮ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಮಾಡ್ತಾ ಇದ್ದೀವಿ. ಒಂದು ಬೆಂಗಳೂರು ನಗರ, ಇನ್ನೊಂದು ಕಾರವಾರ, ಯಾಕಂದರೆ ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು. ಮೂರನೇಯಾಗಿ ರಾಯಚೂರು, ಅಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಯಾಕಂದರೆ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ, ಏರ್ ಸ್ಟ್ರೈಕ್ ಆಗಲಿ ಅಥವಾ ಬೇರೆ ಏನಾದರೂ ಎಮರ್ಜೆನ್ಸಿ ಆಗಲಿ, ಒಂದು ಡ್ಯಾಮೇಜ್ ಜಾಸ್ತಿ ಆಗುವ ಸ್ಥಿತಿ ಇದೆ. ಅದಕ್ಕೆ ಈ 3 ಜಿಲ್ಲೆಯಲ್ಲಿ ನಾವು ಕನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದರೆ ಈ 3 ಜಿಲ್ಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಸುತ್ತೋಲೆ 2005 ಇರ್ಬೋದು. ಅದ್ರ ಪ್ರಕಾರ ಇದು ಸೆನ್ಸಿಟಿವ್ 3 ಜಿಲ್ಲೆಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಾಕ್ ಡ್ರಿಲ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆಯನ್ನು ನೀಡಿದೆ. ಕೇಂದ್ರ ಸಚಿವಾಲಯದ ಒಂದು ಆದೇಶದ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಈಗ ನನ್ನ ಜೊತೆ ಮಾತನಾಡಲಿಕ್ಕೆ ರಾಜ್ಯ ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರಾದಂತಹ ಪಿ ಕೆ ಠಾಕೂರ್ ಸರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಾಳೆ ಯಾವ ರೀತಿ ಅಂದರೆ ಮಾಕ್ ಡ್ರಿಲ್ಗೆ ಯಾವ ರೀತಿ ಸಿದ್ಧತೆ ನಡೆದಿದೆ, ಸಭೆಯಲ್ಲಿ ಯಾವೆಲ್ಲ ಸೂಚನೆ ನೀಡಿದ್ದಾರೆ ಅಂತ ಸರ್? ಇವತ್ತು ಭಾರತ ಸರ್ಕಾರದ ಗೃಹ ಮಂತ್ರಾಲಯ ಜೊತೆಗೆ ಈ ದೇಶದಲ್ಲಿ ಇರೋದು ಎಲ್ಲ ರಾಜ್ಯಗಳದ್ದು ಒಂದು ವಿಡಿಯೋ ಕಾನ್ಫರೆನ್ಸ್ ಆಯಿತು. ನಿನ್ನೆ ಸಾಯಂಕಾಲ ಮಿನಿಸ್ಟ್ರಿ ಆಫ್ ಹೋಮ್, ಗೃಹ ಮಂತ್ರಾಲಯದಿಂದ ಸುತ್ತೋಲೆ ಬಂದಿತ್ತು. 7ನೇ ತಾರೀಕು 4 ಗಂಟೆಯಿಂದ ಮಾಕ್ ಡ್ರಿಲ್ ಇಡೀ ದೇಶದಲ್ಲಿ ಶುರು ಮಾಡಬೇಕಂತ. ಅದು ಯಾವ ರೀತಿ ಮಾಡಬೇಕು ಅದು ನಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದು ಮಾಕ್ ಡ್ರಿಲ್ದು ಉದ್ದೇಶ ಏನಂದರೆ, ನಾವು ಡ್ರಿಲ್ದು ಉದ್ದೇಶ ಏನಂದರೆ, ನಮ್ಮಲ್ಲಿ ಡೆಫಿಷಿಯನ್ಸೀಸ್ ಏನೇನಿದ್ದಾವೆ, ಅದು ಪರ್ಸನಲ್ದು ಡೆಫಿಷಿಯನ್ಸಿ ಇರ್ಬೋದು, ರಿಸೋರ್ಸಸ್ದು ಡೆಫಿಷಿಯನ್ಸಿ, ಇಕ್ವಿಪ್ಮೆಂಟ್ ಡೆಫಿಷಿಯನ್ಸಿ ಇರ್ಬೋದು, ಮಾಹಿತಿದು ಡೆಫಿಷಿಯನ್ಸಿ ಇರ್ಬೋದು. ಯಾಕಂದರೆ ಸಿವಿಲ್ ಡಿಫೆನ್ಸ್ ಅವರು ಅಥವಾ ಪೊಲೀಸ್ ಅವರಿಗೆ ಕೂಡ ಒಂದೊಂದ್ಸರಿ ಹೈಪರ್ ಸೆನ್ಸಿಟಿವ್ ಝೋನ್ ಬ್ಯಾಂಗ್ಳೂರು ಜಿಲ್ಲೆನಲ್ಲಿ ಎಲ್ಲಿದ್ದಾವೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮ್ಮವರಿಗೆ ಸೆನ್ಸಿಟೈಸ್ ಮಾಡಬೇಕು ಮತ್ತು ನಮಗೆ ಸರ್ಕಾರದಿಂದ ಏನೇನು ಸಹಕಾರ ಆಗಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಮತ್ತು ಪಬ್ಲಿಕ್ ಅವರು ಎಮರ್ಜೆನ್ಸಿ ರೆಸ್ಪಾನ್ಸ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಈ ಮಾಕ್ ಡ್ರಿಲ್ದು ಅದೇ ಉದ್ದೇಶ. ಸರ್, ಈಗ ಯಾವುದೆಲ್ಲ ಜಿಲ್ಲೆಯಲ್ಲಿ ನಡೆಯುತ್ತೆ ಮತ್ತು ಯಾವ ಸ್ಥಳದಲ್ಲಿ ಮಾಕ್ ಡ್ರಿಲ್ ಮಾಡಬೇಕು ಅಂತ? ನಮ್ಮ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿ ನಾವು ಪ್ರಮುಖವಾಗಿ ಮಾಡ್ತಾ ಇದ್ದೀವಿ. ಒಂದು ಬೆಂಗಳೂರು ನಗರ, ಇನ್ನೊಂದು ಕಾರವಾರ, ಯಾಕಂದರೆ ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು. ಮೂರನೇಯಾಗಿ ರಾಯಚೂರು, ಅಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದೆ. ಯಾಕಂದರೆ ಇಲ್ಲಿ ಏನಾದರೂ ಎಮರ್ಜೆನ್ಸಿ ಆದರೆ, ಏರ್ ಸ್ಟ್ರೈಕ್ ಆಗಲಿ ಅಥವಾ ಬೇರೆ ಏನಾದರೂ ಎಮರ್ಜೆನ್ಸಿ ಆಗಲಿ, ಒಂದು ಡ್ಯಾಮೇಜ್ ಜಾಸ್ತಿ ಆಗುವ ಸ್ಥಿತಿ ಇದೆ. ಅದಕ್ಕೆ ಈ 3 ಜಿಲ್ಲೆಯಲ್ಲಿ ನಾವು ಕನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದರೆ ಈ 3 ಜಿಲ್ಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಸುತ್ತೋಲೆ 2005 ಇರ್ಬೋದು. ಅದ್ರ ಪ್ರಕಾರ ಇದು ಸೆನ್ಸಿಟಿವ್ 3 ಜಿಲ್ಲೆಗೆ ಅವರು ಡಿಕ್ಲೇರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.